ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಭಾನುವಾರ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಿವೆ ಬಸವನಹಳ್ಳಿ ಗ್ರಾಮ ರಸ್ತೆ ಅಭಿವೃದ್ಧಿಗೆ ಬಿಡುಗಡೆಯಾದ 45 ಲಕ್ಷ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಕಣಿವೆ ಬಸವನಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ, ಸರ್ಕಾರ 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಜೊತೆಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆಯ ನಿರ್ಮಾಣ ಸೇರಿದಂತೆ ಉತ್ತಮ ಗುಣಮಟ್ಟದ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಗ್ರಾಮಸ್ಥರು ರಸ್ತೆ ಮಾಡುವಾಗ ನೋಡಿಕೊಳ್ಳಬೇಕು, ಇಕ್ಕಟ್ಟಾದ ಜಾಗದಲ್ಲಿ ಬೇಲಿ ತೆರವುಗೊಳಿಸಿಕೊಡಬೇಕು ಎಂದರು. ನಮ್ಮ ಊರಿನ ಪರಿಸ್ಥಿತಿ ನೋಡಿ ಸರ್, ಇಷ್ಟು ವರ್ಷ ಎಲ್ಲ ನಾವು ರಾಜಕೀಯದ ವ್ಯವಸ್ಥೆ ಮಾತಾಡೋಕೆ ಇಷ್ಟ ಇಲ್ಲ, ಮತ್ತು ಪರಿಸ್ಥಿತಿ ಸರಿ ಇಲ್ಲ ಸರ್. 70-80 ಮನೆ ಅವರೇ, ನಾವು ಇಲ್ಲಿ ಗಂಟ ಒಂದು ರೋಡ್ ನೋಡಿಲ್ಲ ಅಂತ ಸಂದರ್ಭದಲ್ಲಿ ಓಕೆಪ್ಪ, ನಾನು ಒಂದ್ಸಲಿ ಬರ್ತೀನಿ ಊರಿಗೆ, ಚುನಾವಣೆ ಸಂದರ್ಭದಲ್ಲಿ ಒಂದ್ಸಲಿ ಬರ್ತೀನಿ, ನೋಡ್ಬಿಟ್ಟು ಬರ್ತೀನಿ, ಅವಕಾಶ ಕೊಟ್ಟರೆ ನಾವು ಮೊದಲೇನಾಗಿ ನಿಮಗೆ ರೋಡ್ ಮಾಡಿಕೊಡ್ತೀವಿ ಅಂತ ನಾವು ಹೇಳಿದ್ದು. ಮಾತ್ರ ತಡವಾಗಿದೆ, ನಾವು ಒಪ್ಕೋಬೇಕಾಗತ್ತೆ. ಕಾರಣಾಂತರ ಅಂತಂದರೆ ಹಣಕಾಸು ಬರೋಂಥ ಸಂದರ್ಭದಲ್ಲಿ ಒಂದೇ ಕಡೆ 40-50 ಲಕ್ಷ ರೂಪಾಯಿ ಕೊಡೋದು, ಬೇರೆ ಗ್ರಾಮಸ್ಥರು ಒಂದು ಸ್ವಲ್ಪ ಆ ಊರಿಗೆ ಯಾಕೆ ಕೊಡ್ತೀರಾ, ಏನು ಕೊಡ್ತೀರಾ ಗೊತ್ತಲ್ಲ, ರಾಜಕೀಯ ಚುನಾವಣೆಯಲ್ಲಿ ಲೆಕ್ಕಾಚಾರ ಮಾತಾಡೋಂಥ ನಾನಂದೆ. ನಾವು ಪ್ರಾಮಿಸ್ ಮಾಡಿದ್ದೀವಿ ಗ್ರಾಮಸ್ಥರಿಗೆ, ನಾವು ಪ್ರಾಮಿಸ್ ಮಾಡೋಂಥ ಸಂದರ್ಭದಲ್ಲಿ ಆದಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಡೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಇವತ್ತು ಏನು RDPR ವತಿಯಿಂದ ಏನು ವಿಶೇಷವಾಗಿ ಮುಖ್ಯಮಂತ್ರಿಯವರು ನಮ್ಗೆ ಕಳೆದ ವರ್ಷ 10 ಕೋಟಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ 45 ಲಕ್ಷ ರೂಪಾಯಿ ವಿಶೇಷವಾಗಿ ನಮ್ಮ ಕಣಿವೆ ಬಸವನಹಳ್ಳಿ ಗ್ರಾಮಸ್ಥರಿಗೆ 45 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಅಂತಂದರೆ ಅವರ ಪ್ರಕಾರದಲ್ಲಿ 750 ಮೀಟರ್ ಬರ್ತದೆ. ನಾನು ನಮ್ಮ ಗ್ರಾಮಸ್ಥರಿಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದು ಇಕ್ಕಟ್ಟು ಪರಿಸ್ಥಿತಿ ಅಂತ ರಸ್ತೆ. ನಾವು ಯಾಕಂದರೆ 4-5 ಕಾರ್ಯಕ್ರಮಕ್ಕೂ ಬಂದಿದ್ದೀವಿ. ನಾವೇನು ಹೊಸಬ್ರಲ್ಲ ಈ ಊರಿಗೆ. ಸಮುದಾಯ ಭವನದಲ್ಲಿ 2-3 ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ಗಣಪತಿ ಇರ್ಬೋದು, ಬೇರೆ ಬೇರೆ ಬರ್ತಾ ಇರ್ತೀವಿ. ರೋಡ್ ಇಕ್ಕಟ್ಟು, ಬೇಲಿ ರೋಡ್ಗೆ ಕಟ್ಟಿದ್ದೀರಾ, ದಯವಿಟ್ಟು ಕೈ ಮುಗಿದು ಏನು ಕೇಳ್ಕೊತೀವಿ ಅಂತಂದರೆ, ರೋಡ್ ವಿಶಾಲವಾಗಿ ಆಗಬೇಕು ಅಂತಂದರೆ ಜಾಗ ಸ್ವಲ್ಪ ಬಿಟ್ಕೊಟ್ರೆ ರೋಡು ಡ್ರೈನೇಜ್ ಇಟ್ಕೊಂಡ್ರೆ ಶಾಶ್ವತ ಅಂತ ಒಂದು ಕಡೆಯಲ್ಲಿ. ನಾನು ಇಂಜಿನಿಯರ್ಸ್ ಅಲ್ಲಿ ಏನು ಹೇಳ್ತೀನಿ ಅಂದರೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗ್ರಾಮಸ್ಥರು ಆ ಭಾಗದಲ್ಲಿ ಯಾರ್ಯಾರು ಆ ಲೈನಲ್ಲಿ ಇರೋಂಥವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಎಲ್ಲಿ ಆಮೇಲೆ ಯಾಕೆ ಗೊತ್ತಾ, ರೋಡ್ ಮಾಡ್ಬಿಡ್ತೀವಿ, ಇಷ್ಟಕ್ಕೇನೆ ಅನುಕೂಲ ಯಾರಿಗಾಗುತ್ತೆ ಹೇಳಿ, ಕಾಂಟ್ರಾಕ್ಟರಿಗೆ. ಈ ಸಂದರ್ಭದಲ್ಲಿ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಆಲೂರು ಸಿದ್ದಾಪುರ ವಲಯ ಅಧ್ಯಕ್ಷ MV ಅಶೋಕ್, ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ರಾಜಮ್ಮ ರುದ್ರಯ್ಯ, ಪ್ರಮುಖರಾದ ಲೀಲಾದಾಸ್, ಕೋಮರಪ್ಪ KN, ದಿನೇಶ್ ಸೋಮವಾರಪೇಟೆ, ಅಕ್ರಮ ಸಕ್ರಮ ಸದಸ್ಯ ಜನಾರ್ದನ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಸಂದೀಪ್, ಇಂಜಿನಿಯರ್ ಕೀರ್ತನ್, ಶಿವಪ್ಪ, ಚೇತನ್, ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ಗ್ರಾಮದ 100 ಸಾರ್ವಜನಿಕರು, ಯುವಕರು ಮುಂತಾದವರಿದ್ದರು.